ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಇಮೇಜಸ್ಗಳಲ್ಲಿ ಒಂದನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇದೆ, ಅದೇ ರೀತಿ ಏಂಜಲ್ಸ್ ಕಡೆಯಿಂದ ಕೂಡ ಗೈಡೆನ್ಸ್ ಅನ್ನೋದಿದೆ. ಇಲ್ಲಿ ಏಂಜಲ್ಸ್ ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅಂದರೆ, ನಿಮ್ಮ ಕೆಲಸದಲ್ಲಿ ನೀವು ಸ್ಟಕ್ ಆಗಬೇಕು, ಅಂದರೆ ನಿಮ್ಮ ಕೆಲಸದಲ್ಲಿ ನೀವು ಸ್ಟಿಕ್ ಆಗಿರಬೇಕು. ಯಾವುದೇ ಬೇರೆಯವರ ಕೆಲಸದ ಬಗ್ಗೆ ಅಥವಾ ಬೇರೆಯವರು ಏನು ಹೇಳ್ತಾ ಇದ್ದಾರೋ, ಬೇರೆಯವರು ಏನು ಮಾಡ್ತಾ ಇದ್ದಾರೋ ಅದರ ಬಗ್ಗೆ ಯಾವುದೇ ಒಂದು ಥರದಲ್ಲಿ ತಲೆ ಕೆಡಿಸ್ಕೊಳ್ದಲೆ ನಿಮ್ಮ ಕೆಲಸದಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ನಿಲುವಿನಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು. ನೀವೇನು ಮಾಡ್ತಾ ಇದ್ದೀರೋ ಅದರ ಮೇಲೆ ನೀವು ಸ್ಟ್ರಾಂಗ್ ಆಗಿ ನಿಲ್ಲಿ. ಬೇರೆಯವರು ಏನು ಮಾಡ್ತಾ ಇದ್ದಾರೆ, ಮುಂದೆ ಅವರು ಏನು ಮಾಡಬಹುದು ಅನ್ನೋದರ ಬಗ್ಗೆ ಫೋಕಸನ್ನು ಮಾಡೋದನ್ನು ಬಿಟ್ಟು ನಿಮ್ಮ ಬಗ್ಗೆ ನೀವು ಗಮನವನ್ನು ಕೊಟ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಲೈಫ್ನಲ್ಲಿ ನೀವು ಗಮನವನ್ನು ಕೊಡಬೇಕು, ನಿಮ್ಮ ಲೈಫ್ನಲ್ಲಿ ನೀವು ಫೋಕಸನ್ನು ಮಾಡಬೇಕು ಅನ್ನೋ ಥರ ನಿಮಗೆ ಯೂನಿವರ್ಸ್ ಕಡೆಯಿಂದ ಆಗಲಿ ಏಂಜಲ್ಸ್ ಕಡೆಯಿಂದ ಆಗಲಿ ಮೆಸೇಜ್ ಇದೆ, ಗೈಡೆನ್ಸ್ ಇದೆ. ಅಂದರೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡುವಂಥದ್ದು ತುಂಬ ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ, ತುಂಬ ಹೆಚ್ಚಿನ ಮಹತ್ವದ್ದು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ನೀವು ಫೋಕಸನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಕ್ಲಿಯರಾಗಿ ಶೋ ಆಗ್ತಾ ಇದೆ ಅಂದರೆ, ನಿಮ್ಮ ಡಿಸೈರ್ ಏನೇ ಆಗಿರ್ಬೋದು ಅಥವಾ ನಿಮ್ಮ ಇಚ್ಛೆ ಏನೇ ಆಗಿರ್ಬೋದು, ನಿಮ್ಮ ಆಸೆಗಳು ಏನೇ ಆಗಿರ್ಬೋದು, ಮುಂದಿನ ಸಮಯದಲ್ಲಿ ಅದು ಖಂಡಿತ ಪೂರ್ತಿ ಆಗುತ್ತೆ. ಯಾವುದೇ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳಾಗಿರ್ಬೋದು ಅದು ಖಂಡಿತ ನೆರವೇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೆಲಸದ ಬಗ್ಗೆ ಆಸೆಗಳಿರ್ಬೋದು ಅಥವಾ ನೀವು ಏನನ್ನೇ ಆದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು, ಅದೆಲ್ಲವೂ ಕೂಡ ನಿಮ್ಮ ಲೈಫ್ನಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ನಿಮ್ಮ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ಗಳು ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ತುಂಬ ಪಾಸಿಟಿವ್ ವಿಷಯಗಳಾಗಿರ್ಬೋದು, ನಿಮಗೆ ಬೇಕಾಗಿರುವಂತಹದ್ದಾಗಿರ್ಬೋದು ಸಿಗುತ್ತೆ ಅನ್ನೋ ರೀತಿ ನಿಮ್ಮ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲೇನಾದರೂ ನಿಮ್ಮ ಲೈಫ್ನಲ್ಲಿ ನೆಗೆಟಿವಿಟಿ ಅನ್ನೋದಿದ್ದರೆ ಅಥವಾ ಇಲ್ಲಿವರೆಗೂ ನಿಮ್ಮ ಲೈಫ್ನಲ್ಲಿ ನೆಗೆಟಿವಿಟಿ ಅನ್ನೋದು ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ನಿಮ್ಮ ಲೈಫ್ನಿಂದ ಮಾಯ ಆಗುವ ಸಮಯ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಏನೇ ಆದರೂ ಕೂಡ ನಿಮ್ಮ ಫೇವರಲ್ಲಿ ಆಗುತ್ತೆ, ಎಲ್ಲವೂ ಪಾಸಿಟಿವ್ ಆಗಿ ಬದಲಾಗುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ನಿಮ್ಮ ಫೇವರಲ್ಲಿ ಅಂದರೆ ನಿಮ್ಮ ಅರೌಂಡಲ್ಲಿ ಏಂಜಲ್ಸ್ ಅನ್ನೋದು ನಿಮ್ಮ ಫೇವರ್ ಆಗಿ ಕೆಲಸ ಮಾಡುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ನ ಎನರ್ಜಿಯನ್ನು ನೋಡೋದಾದರೆ, ನಿಮ್ಮ ಪಾರ್ಟ್ನರ್ನ ಬಗ್ಗೆ ಹೇಳೋದಾದರೆ, ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಲೈಕ್ ಮಾಡ್ತಾರೆ, ಅಂದರೆ ಕ್ಲಿಯರಾಗಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ಪರ್ಸನ್ಗೆ ತುಂಬ ಇಷ್ಟ ಇದೆ ನಿಮ್ಮ ಬಗ್ಗೆ. ತುಂಬ ಪಾಸಿಟಿವ್ ಆಗಿರುವಂತಹ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈ ಪರ್ಸನ್ ಏನಾದರೂ ನಿಮ್ಮನ್ನು ಈಗಾಗಲೇ ಅಪ್ರೋಚ್ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿರೋ ರೀತಿಯಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಿರಬಹುದು. ಹಾಗಾಗಿ ಈ ಪರ್ಸನ್ನ ಎನರ್ಜಿ ಅನ್ನೋದು ತುಂಬಾ ಜಾಸ್ತಿಯಾಗಿ ಜೆನ್ಯೂನ್ ಆಗಿದೆ, ಅದೇ ರೀತಿ ತುಂಬ ಪಾಸಿಟಿವ್ ಆಗಿದೆ ಅನ್ನೋ ರೀತಿ ಇಲ್ಲಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಕೆಲವೊಂದು ಬಾರಿ ಯಾವುದಾದರೊಂದು ಮಾತುಕತೆಯಿಂದ ಆಗಿರಬಹುದು ಡಿಸ್ಬ್ಯಾಲೆನ್ಸ್ ಅನ್ನೋದು ಆಗ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರಬಹುದು. ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಅಥವಾ ಯಾವುದೋ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಒಬ್ಬರನ್ನೊಬ್ಬರು ತುಂಬ ಸಿಟ್ಟಿನಲ್ಲಿ ನೋಡ್ತೀರಾ ಅಥವಾ ಇಬ್ಬರೂ ಕೂಡ ಒಬ್ಬರ ಬಗ್ಗೆ ಒಬ್ಬರು ತುಂಬ ಕೋಪ ಮಾಡ್ಕೊಳ್ತೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವೊಂದು ಬಾರಿ ಆ ರೀತಿಯ ಸಿಚುವೇಶನ್ಗಳು ನಿಮ್ಮ ಲೈಫ್ನಲ್ಲಿ ಕ್ರಿಯೇಟ್ ಆಗ್ತಾ ಇರಬಹುದು. ಈ ರೀತಿ ನೀವು ಕೋಪ ಮಾಡಿಕೊಂಡಾಗ ಕೆಲವೊಂದು ಬಾರಿ ನೀವಿಬ್ಬರೂ ಕೂಡ
ಒಬ್ಬರನ್ನೊಬ್ಬರು ತುಂಬ ದಿನಗಳವರೆಗೂ ಮಾತೇ ಆಡಿಸೋದಿಲ್ವೇನೋ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಪ್ರೆಸೆಂಟ್ ಆಗ್ತಾ ಇದೆ. ನೀವು ಎಷ್ಟೇ ಕೋಪ ಮಾಡ್ಕೋಬಹುದು, ಆದರೆ ನಿಮ್ಮ ಪರ್ಸನ್ ಕೂಡ ಎಷ್ಟೇ ಕೋಪ ಮಾಡ್ಕೋಬಹುದು. ನಿಮ್ಮಿಬ್ಬರ ನಡುವೆ ಯಾವುದೇ ಸಿಚುವೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದಿರಬಹುದು. ಆದರೂ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ, ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಇಷ್ಟೆಲ್ಲ ಇದ್ದರೂ ಕೂಡ ಈ ಪರ್ಸನ್ ಏನಿದ್ದಾರೆ ನಿಮ್ಮ ಜೊತೆ ಒಂದು ಒಳ್ಳೆಯ ಬಾಂಡಿಂಗನ್ನು ಬೆಳೆಸ್ಕೋಬೇಕು, ಒಂದು ಒಳ್ಳೆಯ ಬಾಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇದ್ದಾರೆ. ನಿಮ್ಮ ಎನರ್ಜಿ ಜೊತೆ ಈ ಪರ್ಸನ್ ಕೂಡ ಇವರ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೋಬೇಕು ಅಂತ ಇದ್ದಾರೆ. ಅದೇ ರೀತಿ ಈ ಲೈಫ್ನಲ್ಲಿ ಅಥವಾ ರಿಲೇಷನ್ಶಿಪ್ನ ಯಾವಾಗಲೂ ಅಂದರೆ ಲೈಫ್ ಲಾಂಗ್ ಇಟ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ಯಾಷನೆಟ್ ಆಗಿದ್ದಾರೆ ಅಂತ ಇವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ವಿಚಾರಗಳಿದೆ ಇವರ ಮನಸ್ಸಿನಲ್ಲಿ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಡೇ ಟೈಮ್ಗಿಂತ ಜಾಸ್ತಿ ರಾತ್ರಿ ಟೈಮ್ ಅಂದರೆ ನೈಟಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನಿಮ್ಮ ನೆನಪುಗಳು ಅವರನ್ನು ರಾತ್ರಿ ಹೊತ್ತಿನಲ್ಲಿ ತುಂಬ ಕಾಡ್ತಾ ಇರುತ್ತೆ ಅನ್ನೋ ರೀತಿ ಇವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆಗಿರಬಹುದು ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ತುಂಬ ಸ್ಟ್ರಾಂಗ್ ಆಗಿ ಇಮೋಷನ್ಸ್ ಅನ್ನೋದು ತುಂಬಿಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿ ಇಮೋಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಈ ಪರ್ಸನ್ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಬಾರಿ ಬೇರೆ ಬೇರೆ ಥಾಟ್ಸ್ಗಳು ಬರ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಸ್ವಲ್ಪ ನೆಗೆಟಿವ್ ಆಗಿ ಕೂಡ ನೀವು ಯೋಚನೆ ಮಾಡ್ತಾ ಇರೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಯಾವಾಗಲೂ ಅಲ್ಲ, ಕೆಲವೊಂದು ಬಾರಿ ಈ ಪರ್ಸನ್ನ ಬಿಹೇವಿಯರಿಂದ ಆಗಿರ್ಬೋದು, ಈ ಪರ್ಸನ್ನ ಮಾತುಕತೆಯಿಂದ ಆಗಿರ್ಬೋದು, ನೀವು ಇವ್ರ ಬಗ್ಗೆ ತುಂಬ ಥಿಂಕ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅನ್ನೋ ರೀತಿ, ಅಥವಾ ಇವರ ಲೈಫ್ನಲ್ಲಿ ಬೇರೆ ಯಾರಾದರೂ ವ್ಯಕ್ತಿ ಇದ್ದಾರೋ ಅನ್ನೋ ರೀತಿ ನೀವು ಡೌಟ್ ಪಡ್ತೀರಾ ಒಂದೊಂದು ಸಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇಲ್ಲಿ ಇವರ ಕಡೆಯಿಂದ ಎನರ್ಜಿಯನ್ನು ನೋಡ್ತಾ ಇದ್ದರೆ, ಇವರ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ ಈ ಪರ್ಸನ್ ಅನ್ನೋರ ಮನಸ್ಸಿನಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೀವು ಮಾತ್ರ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಮಾತ್ರ ಇಮೋಷನ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮಾತ್ರ ಪ್ರೀತಿ ಇದೆ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇವರ ಮನಸ್ಸಿನಲ್ಲಾಗಿರ್ಬೋದು, ಇವರ ಹೃದಯದಲ್ಲಾಗಿರಬಹುದು, ನಿಮ್ಮನ್ನು ಬಿಟ್ಟು ಬೇರೆ ಯಾವ ವ್ಯಕ್ತಿಗಳು ಕೂಡ ಅವರ ಮನಸ್ಸಿನಲ್ಲಿ ಇಲ್ಲ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮ ಬಗ್ಗೆ ತುಂಬ ಹೈಲಿ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ವಿಷಯದಲ್ಲಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜೆನ್ಯೂನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನೀವು ತುಂಬ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಈ ಪರ್ಸನ್ನ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಇವರು ಯಾವುದೇ ತೋರ್ಪಡಿಕೆಗಾಗಿ ಅಥವಾ ನಿಮ್ಮ ಹತ್ರ ಶೋ ಅಪ್ ಮಾಡ್ಕೊಳ್ಳೋದಕ್ಕಾಗಲಿ, ನಿಮಗೆ ತೋರಿಸ್ಕೊಳ್ಳೋದಕ್ಕಾಗಲಿ ಇವರು ಪ್ರೀತಿಯನ್ನು ಮಾಡ್ತಾ ಇಲ್ಲ. ಇವರ ಮನಸ್ಸಿನಿಂದ ತುಂಬ ಜೆನ್ಯೂನ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಮುಂದೆಯಿಂದ ಪ್ರೀತಿಯಿಂದ ಇದ್ದು ನಿಮ್ಮ ಹಿಂದೆಯಿಂದ ಹೋಗಿ ಬೇರೆ ರೀತಿಯಲ್ಲಿ ನಡೆದುಕೊಳ್ಳುವ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಯೋಚನೆ ಮಾಡುವ ವ್ಯಕ್ತಿ ಕೂಡ ಅಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಜೆನ್ಯೂನ್ ಆಗಿರುವ ಪರ್ಸನ್ ಆಗಿರಬಹುದು ಇವರು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಏನಿದ್ದಾರೆ ಪೂರ್ತಿಯಾಗಿ ಅವರ ಕಡೆಯಿಂದ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಲಾಯಲ್ಟಿಯನ್ನು ನಿಭಾಯಿಸುವ ವ್ಯಕ್ತಿ ಆಗಿರಬಹುದು. ಇವರು ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ತುಂಬ ಲಾಯಲ್ ಆಗಿರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಲಾಯಲ್ಟಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ತುಂಬ ಸ್ಟ್ರಾಂಗ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬೋದು, ಈಗ ಪ್ರೆಸೆಂಟಲ್ಲಿ ಯಾವುದೇ ಪ್ರಾಬ್ಲಮ್ಗಳಿರ್ಬೋದು ಈಗ ಪ್ರೆಸೆಂಟಲ್ಲಿ, ಅದು ಯಾವುದರ ಎನರ್ಜಿ ಅಂದರೆ ಒಂದು ಥರ್ಡ್ ಪಾರ್ಟಿಯ ಎನರ್ಜಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋದು ಇಲ್ಲಿ ಕೆರಿಯರ್ ಕೂಡ ಆಗಿರಬಹುದು ಅಥವಾ ಇವರ ಫ್ಯಾಮಿಲಿ ಕೂಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಇವರ ಕೆಲಸದ ಒತ್ತಡ ಅಥವಾ ಇವರ ಫೈನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಅದರ ಬಗ್ಗೆ ಕೂಡ ಇವರು ತಲೆ ಕೆಡಿಸ್ಕೊಂಡಾಗ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಅಂದರೆ ಇವರು ನಿಮಗೆ ಸಮಯವನ್ನು ಕೊಡದೇ ಇದ್ದಾಗ, ನಿಮ್ಮ ಮಾತುಗಳನ್ನು ಕೇಳದೇ ಇದ್ದಾಗ ಕೂಡ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿರಬಹುದು. ಆ ರೀತಿಯಾಗಿ ಕೂಡ ಇದು ಥರ್ಡ್ ಪಾರ್ಟಿ ಥರ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಒಂದು ಎನರ್ಜಿ ಅಂತ ಇರೋದು ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಕಾರಣ ಅಂತ ಅನ್ನಿಸ್ತಾ ಇದೆ. ಬಟ್ ಇವರ ಮನಸ್ಸಿನಲ್ಲಿ ಅಥವಾ ಇವರ ಹೃದಯದಲ್ಲಿ ಬೇರೆ ಯಾರಾದರೂ ಪರ್ಸನ್ ಇದ್ದಾರಾ ಅಥವಾ ಬೇರೆ ವ್ಯಕ್ತಿಯನ್ನು ಇವರು ಪ್ರೀತಿಸ್ತಾ ಇದ್ದಾರಾ, ಆ ರೀತಿ ಏನಾದರೂ ಇವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರಾ, ಇವರ ಮನಸ್ಸಿನಲ್ಲಿ ಬೇರೆ ವ್ಯಕ್ತಿ ಇದ್ದಾರಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಈ ಪರ್ಸನ್ ಮನಸ್ಸಿನಲ್ಲಿ ಬೇರೆ ವ್ಯಕ್ತಿ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇಲ್ಲ. ಈ ಪರ್ಸನ್ ಮನಸ್ಸಿನಲ್ಲಿ ನೀವು ಮಾತ್ರ ಇದ್ದೀರಾ, ನಿಮ್ಮ ಬಗ್ಗೆ ಮಾತ್ರ ಪ್ರೀತಿ ಇದೆ, ನಿಮ್ಮ ಬಗ್ಗೆ ಮಾತ್ರ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಮಾತ್ರ ಕೇರ್ ಇದೆ ಅನ್ನೋ ರೀತಿ. ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಇಮೋಷನ್ಸನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಬಿಟ್ಟರೆ ಬೇರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಇವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ ನಿಮ್ಮ ಬಗ್ಗೆ ಯಾವ ರೀತಿ ಫೀಲ್ ಮಾಡ್ಕೊಳ್ತಾರೋ, ಎಷ್ಟು ಪ್ರೀತಿಸ್ತಾರೋ, ಎಷ್ಟು ಲೈಕ್ ಮಾಡ್ತಾರೋ
ಬೇರೆ ಯಾರೂ ಕೂಡ ಇವರ ಮನಸ್ಸಿನಲ್ಲಿ ಆ ರೀತಿಯ ಭಾವನೆಗಳನ್ನು ಉಂಟು ಮಾಡಿಲ್ಲ, ಆ ರೀತಿಯ ಫೀಲಿಂಗ್ಸ್ಗಳನ್ನ ಉಂಟು ಮಾಡಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಫ್ಯೂಚರಲ್ಲೂ ಕೂಡ ನಿಮ್ಮ ಬಗ್ಗೆ ಮಾತ್ರ ಇವರು ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಇದೆ. ಇಲ್ಲಿ ಎನರ್ಜಿ ಅನ್ನೋದು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇರುವಂಥದ್ದು, ಈ ಪರ್ಸನ್ ತುಂಬ ನಿಮ್ಮನ್ನು ಇಷ್ಟಪಡ್ತಾರೆ. ಇನ್ನು ಫ್ಯೂಚರಲ್ಲಿ ಕೂಡ ನಿಮ್ಮ ಬಗ್ಗೆ ನೀವು ಮಾತ್ರ ಇವರ ಮನಸ್ಸಿನಲ್ಲಿ ಇರ್ತೀರಾ ಅನ್ನೋ ರೀತಿ ಇಲ್ಲಿ ಪ್ರೆಸೆಂಟಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾವುದೇ ವ್ಯಕ್ತಿಗಳು ಕೂಡ ಇವರ ಲೈಫ್ನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ಲಿ ಈ ಪರ್ಸನ್ ಅನ್ನೋರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅನ್ನಿಸ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಕ್ಲಿಯರ್ ಆಗಿ ಯಾವ ರೀತಿ ಇದೆ ಅಂತ ನಾನಿಲ್ಲಿ ಈ ರೀಡಿಂಗಲ್ಲಿ ತಿಳಿಸಿದ್ದೀನಿ. ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಕೂಡ ನೀವು ಅವ್ರ ಜೊತೆ ಇರಬೇಕು ಅನ್ನೋದು ಇವರ ಡಿಸಿಷನ್ ಆಗಿರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಮೂಲಕ ಈ ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ ಈ ಪರ್ಸನ್ನ ಲೈಫ್ನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಥರ್ಡ್ ಪಾರ್ಟಿ ರೂಪದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋರು ಯಾರೇ ಕೂಡ ಆಗಿರಬಹುದು. ಅದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ತಗೊಳ್ಬಾರ್ದು ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಯಾರೇ ಕೂಡ ಆಗಿರ್ಬೋದು, ಇಲ್ಲಿ ಇನ್ನೊಬ್ಬ ವ್ಯಕ್ತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು ಅಥವಾ ಅಲ್ಲದೆ ಕೂಡ ಇರ್ಬೋದು. ಫ್ಯಾಮಿಲಿ ಆಗಿರ್ಬೋದು, ಇವರ ಕೆರಿಯರ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಕೂಡ ಆಗಿರಬಹುದು. ಬಟ್ ಇಲ್ಲಿ ಒಬ್ಬ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬಹುಶಃ ನಿಮಗೂ ಕೂಡ ಗೊತ್ತಿರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನಿಮ್ಮಿಬ್ಬರ ಲೈಫ್ನಲ್ಲಿ ಆಗಿರಬಹುದು, ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಥರ್ಡ್ ಪಾರ್ಟಿ ಅನ್ನೋರು ನಿಮ್ಮಿಬ್ಬರ ಮಧ್ಯ ಇದ್ದಾರೆ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಮಧ್ಯದಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಇದ್ದಾರೆ, ಯಾವುದೋ ಒಂದು ಕಾರಣದಿಂದ ಆಗಿರ್ಬೋದು ನಿಮ್ಮಿಬ್ಬರ ನಡುವೆ ಅವರು ಬಂದಿದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಈ ಥರ್ಡ್ ಪಾರ್ಟಿ ಕಡೆಯಿಂದ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂತ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದಿರಬಹುದು, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತಾ ಇರಬಹುದು. ನಿಮ್ಮಿಬ್ಬರ ನಡುವೆ ತುಂಬ ಜಗಳಗಳು ನಡೀತಾ ಇರಬಹುದು. ಈ ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮಿಬ್ಬರ ನಡುವೆ ತುಂಬ ಮಾತುಕತೆಗಳು ನಡೆದಿರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ತುಂಬ ಇಶ್ಯೂಸ್ಗಳು ಕ್ರಿಯೇಟ್ ಆಗಿರಬಹುದು. ಇದೆಲ್ಲದರಿಂದ ಹಲವಾರು ಬಾರಿ ನೀವು ಕೂಡ ತುಂಬ ಕೋಪ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ಈ ಪರ್ಸನ್ಗೂ ಕೂಡ ಸಿಟ್ಟು ಬಂದಿದೆ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಬಹುಶಃ ನಿಮಗೂ ಕೂಡ ಈ ಪರ್ಸನ್ನ ಲೈಫ್ನಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಆಲ್ರೆಡಿ ಇದ್ದಾರೆ ಅಂತ ಗೊತ್ತಿದ್ರೆ, ಹಾಗಾಗಿ ಕೂಡ ಈ ಪರ್ಸನ್ನ ಕಡೆಯಿಂದ ಅಥವಾ ಈ ಥರ್ಡ್ ಪಾರ್ಟಿಯ ಮೂಲಕ ಆಗಿರ್ಬೋದು ನಿಮ್ಮಿಬ್ಬರ ಲೈಫ್ನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಸರಿಯಾಗಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ನ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಸ್ಟ್ರಾಂಗ್ ಆಗಿ ನಿಂತಿರೋದ್ರಿಂದ, ನಿಮ್ಮಿಬ್ಬರ ನಡುವೆ ಬಂದಿರೋದ್ರಿಂದ ತುಂಬ ಇಶ್ಯೂಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಎನರ್ಜಿ ಅದೇ ರೀತಿಯಾಗಿ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಎಲ್ಲ ಎನರ್ಜಿಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಅಂದರೆ ಕೆಲವೊಂದು ಸಲ ಎನರ್ಜಿಗಳು ಮಿಸ್ ಮ್ಯಾಚ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಟೋಟಲ್ಲಾಗಿ ಓವರಾಲ್ ಆಗಿ ಇಲ್ಲಿ ಎನರ್ಜಿಯನ್ನು ನೋಡೋದ್ರಿಂದ ಕೆಲವೊಬ್ಬರಿಗೆ ಕೆಲವೊಂದು ಎನರ್ಜಿಗಳು ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಥರ್ಡ್ ಪಾರ್ಟಿ ಅನ್ನೋ ಇಶ್ಯೂ ನಿಮ್ಮಿಬ್ಬರ ಲೈಫ್ನಲ್ಲಿ ಇಲ್ಲದೇ ಇದ್ದರೆ ಈ ಥರ್ಡ್ ಪಾರ್ಟಿ ವಿಷಯವನ್ನು ನೀವು ಸ್ಕಿಪ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಆಪ್ಷನ್ ನಂಬರ್ 1 ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೋಡಬಹುದಾಗಿದೆ. ಬಟ್ ಇಲ್ಲಿ ಥರ್ಡ್ ಪರ್ಸನ್ ಅನ್ನೋರು ನಿಮ್ಮ ಲೈಫ್ನಲ್ಲಿ ಅಥವಾ ನಿಮ್ಮಿಬ್ಬರ ಲೈಫ್ನಲ್ಲಿ ಇದ್ದರೆ ಈ ಥರ್ಡ್ ಪರ್ಸನ್ ಏನಿದ್ದಾರೆ ನಿಮ್ಮ ಪರ್ಸನ್ ಜೊತೆ ತುಂಬ ಮಾತಾಡಬೇಕು ಅಂತ ಇದ್ದಾರೆ ಅಂತ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಪ್ರಯತ್ನ ಪಡ್ತಿದ್ದಾರೆ. ಅಂದರೆ ನಿಮ್ಮ ಪರ್ಸನ್ ಜೊತೆಗೆ ಹತ್ತಿರ ಆಗೋದಕ್ಕೆ, ಅವರ ಜೊತೆ ತುಂಬ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಥರ್ಡ್ ಪರ್ಸನ್ ಅನ್ನೋರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಈ ಪರ್ಸನ್ ಇವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಇವರ ಎನರ್ಜಿ ಇದೆ. ಹಾಗಾಗಿ ಇವ್ರಿಗೆ ಕ್ಲೋಸ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಶೋ ಆಗ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ಏನಿದ್ದಾರೆ ಈ ಥರ್ಡ್ ಪರ್ಸನ್ ಹತ್ರ ಇರಬೇಕು. ಈ ಥರ್ಡ್ ಪರ್ಸನ್ ಏನು ಹೇಳ್ತಾರೋ ಅದನ್ನು ಕೇಳಬೇಕು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ. ಈ ಥರ್ಡ್ ಪರ್ಸನ್ ಅನ್ನೋರು ಯಾರೇ ಆಗಿರ್ಬೋದು, ಇಲ್ಲಿ ಇವರ ಫ್ಯಾಮಿಲಿ ಕೂಡ ಆಗಿರ್ಬೋದು ಥರ್ಡ್ ಪರ್ಸನ್ ರೀತಿ ಬಂದಿರೋದು. ಅಂದರೆ ಇವ್ರು ಅಂದ್ಕೊಳ್ಳೋದು ಈ ಪರ್ಸನ್, ನಿಮ್ಮ ಪರ್ಸನ್ ಏನಿದ್ದಾರೆ ಇವ್ರು ಹೇಳಿದಾಗೆ ಕೇಳಬೇಕು, ಇವ್ರ ಜೊತೆನೇ ಇರಬೇಕು, ಇವ್ರು ಏನೇ ಹೇಳಿದ್ರು ಅದನ್ನು ಕೇಳಬೇಕು ಅನ್ನೋ ರೀತಿ ಇವರ ಮನಸ್ಸಿನ
ಮನಸ್ಸಿನಲ್ಲಿದೆ. ಅಂದರೆ ಇವರನ್ನು ಬಿಟ್ಟು, ಇವರ ಮಾತನ್ನು ಬಿಟ್ಟು ಇವರು ಹೊರಗಡೆ ಹೋಗಬಾರ್ದು ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಯಾವುದೇ ವಿಷಯಗಳಾಗಿರ್ಬೋದು, ಈ ಥರ್ಡ್ ಪಾರ್ಟಿ ಅನ್ನೋರಿಗೆ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ನ ಮನಸ್ಸು ಇವ್ರ ಹತ್ರ ಇರಬೇಕು, ಅಂದರೆ ಇವ್ರು ಹೇಳಿದ ಹಾಗೆ ಕೇಳಬೇಕು, ನಿಮ್ಮ ಬೇರೆ ವಿಷಯಗಳ ಬಗ್ಗೆ ಅಷ್ಟೊಂದು ಗಮನ ಕೊಡಬಾರ್ದು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ಥರ್ಡ್ ಪಾರ್ಟಿ ಅನ್ನೋರು ನಿಮ್ಮ ಪರ್ಸನ್ನ ಅವರ ಕಡೆಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ತುಂಬ ಟ್ರೈ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಇದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು ಅಥವಾ ಫ್ಯಾಮಿಲಿ ಕೂಡ ಆಗಿರಬಹುದು. ಯಾರೇ ಆಗಿದ್ರೂ ಕೂಡ ನಿಮ್ಮ ಪರ್ಸನ್ ಏನಿದ್ದಾರೆ ಇವ್ರನ್ನ ತುಂಬ ಪೂರ್ತಿಯಾಗಿ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಷ್ಟೇನು ಅವರ ಬಗ್ಗೆ ಇವರು ಗಮನ ಕೊಡ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ನಿಮ್ಮಿಬ್ಬರ ನಡುವೆ ಏನು ಬಂದಿದ್ದಾರೆ ಥರ್ಡ್ ಪಾರ್ಟಿನ, ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಅವರ ಮಾತನ್ನು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಕಡೆಗೆ ಫೋಕಸ್ ಆಗ್ತಾ ಇಲ್ಲ, ಅವರ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇಲ್ಲ ಅನ್ನೋದು ಇಲ್ಲಿ ಎನರ್ಜಿಯಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಏನಾದರೂ ಆಗಿದ್ದರೆ, ಈ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿಯನ್ನು ಆಕರ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ನಿಮ್ಮ ಪರ್ಸನ್ ಅದಕ್ಕೆ ಒಂದು ಸ್ವಲ್ಪನೂ ಕೇರೆ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ಪರ್ಸನ್ ಕಡೆ ಯಾವುದೇ ರೀತಿಯ ಗಮನವನ್ನು ಇವರು ಕೊಡ್ತಾ ಇಲ್ಲ. ಆ ಪರ್ಸನ್ ಜೊತೆ ಸಂಬಂಧವನ್ನು ಇಟ್ಕೋಬೇಕು ಅಂತ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇಲ್ಲ. ಅಂದರೆ ನಿಮ್ಮ ಪಾರ್ಟ್ನರ್ ಆ ರೀತಿಯಾಗಿ ಥಿಂಕ್ ಮಾಡ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಆ ವ್ಯಕ್ತಿಯನ್ನು ಭೇಟಿ ಆಗಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇಲ್ಲ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಹೇಗಾದರೂ ಅವರನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ನೋ ರೀತಿ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅದು. ಯಾಕೆಂದರೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ನಿಮ್ಮ ಪರ್ಸನ್ ಏನಿದ್ದಾರೆ, ಅವರ ಬಗ್ಗೆ ಯಾವುದೇ ರೀತಿಯ ಫೋಕಸನ್ನು ಮಾಡ್ತಾ ಇಲ್ಲ, ಅವರನ್ನು ತುಂಬ ಇಗ್ನೋರ್ ಮಾಡಿಬಿಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಥರ್ಡ್ ಪರ್ಸನ್ ಜೊತೆ ಮಾತುಕತೆ ಏನೋ ನಡೀತಾ ಇರಬಹುದು, ಆದರೆ ಅಷ್ಟಾಗಿ ಏನು ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎಷ್ಟು ಬೇಕು ಅಷ್ಟು ಮಾತ್ರ ನಿಮ್ಮ ಪರ್ಸನ್ ಮಾತಾಡೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಅಷ್ಟೊಂದು ತುಂಬಾ ಕಮ್ಯುನಿಕೇಟ್ ಮಾಡ್ತಿದ್ದಾರೆ, ತುಂಬಾ ಕಮ್ಯುನಿಕೇಷನ್ ಆಗ್ತಾ ಇದೆ ಇಬ್ಬರ ನಡುವೆ ಅಂತ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ನಿಮ್ಮ ಪರ್ಸನ್ ಅಂತೂ ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ ಅವರನ್ನು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಪರ್ಸನ್ಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ, ಏನೇ ಈ ರೀತಿ ಆದರೂ ಕೂಡ ಈ ಪರ್ಸನ್ ಜೊತೆ ತುಂಬ ಕ್ಲೋಸ್ ಆದರೆ ಅಥವಾ ಇವರ ಹೇಳಿದ ಹಾಗೆ ಕೇಳಿದ್ರೆ, ಇವರನ್ನು ಭೇಟಿಯಾಗೋದಕ್ಕೆ ಹೋದರೆ ಅದು ತುಂಬ ದೊಡ್ಡ ತಪ್ಪು ಅನ್ನೋದು ಈ ಪರ್ಸನ್ಗೆ ಗೊತ್ತಿದೆ. ಅಂದರೆ ನಿಮ್ಮ ಪಾರ್ಟ್ನರ್ಗೆ ಗೊತ್ತಿದೆ. ಹಾಗಾಗಿ ಕೂಡ ಈ ಪರ್ಸನ್ ಇವರನ್ನು ತುಂಬ ಫೋಕಸ್ ಮಾಡ್ದಲೆ ಇಗ್ನೋರ್ ಮಾಡಿ ಬಿಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಏನಾದರೂ ಥರ್ಡ್ ಪಾರ್ಟಿಯಾಗಿ ಬಂದಿದ್ದರೆ ಈ ಪರ್ಸನ್ಗೆ ಅನಿವಾರ್ಯ ಆಗಿದೆ, ಅವರ ಮಾತುಗಳನ್ನು ಕೇಳೋದು ಕೂಡ ಅನಿವಾರ್ಯವಾಗಿದೆ. ಅಂದರೆ ಅವ್ರ ಮಾತುಗಳನ್ನು ಕೇಳದೆ ಬೇರೆ ವಿಧಿ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ಥರ್ಡ್ ಪರ್ಸನ್ ಏನಾದರೂ ನಿಮ್ಮ ಪರ್ಸನ್ ಜೊತೆ ತುಂಬ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅಥವಾ ತುಂಬ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ, ತುಂಬ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪರ್ಸನ್ಗೋಸ್ಕರ ಏನು ಬೇಕಾದರೂ ಮಾಡೋ ರೀತಿ ಇವರು ಪ್ರಾಜೆಕ್ಟ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಯಾವ ಮಾತು ಬೇಕಾದರೂ ಕೇಳೋದಕ್ಕೆ ರೆಡಿ ಇರೋ ರೀತಿ, ಅಥವಾ ಅಂದರೆ ಈ ಪರ್ಸನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ರೀತಿ ಇವರೇನಾದರೂ ಪ್ರಾಜೆಕ್ಟ್ ಮಾಡಿದರೆ, ಕೆಲವೊಂದು ಬಾರಿ ನಿಮ್ಮ ಪಾರ್ಟ್ನರ್ ಕೂಡ ಸ್ವಲ್ಪ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇಷ್ಟೊಂದು ಪ್ರೀತಿಸ್ತಾರ, ಇಷ್ಟೊಂದು ಇವರು ನನ್ನ ಬಗ್ಗೆ ಥಿಂಕ್ ಮಾಡ್ತಾರಾ ಅನ್ನೋ ರೀತಿ ಇವರು ಕೂಡ ಸ್ವಲ್ಪ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದು ಯಾರೇ ಆದರೂ ಸಹಜ. ಒಬ್ಬರು ನಮ್ಮನ್ನು ತುಂಬ ಕೇರ್ ಮಾಡ್ತಾ ಇದ್ದಾರೆ, ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ನಾವು ಕೂಡ ಸ್ವಲ್ಪ ಯೋಚನೆ ಮಾಡೋದು ಸಹಜ ಅಲ್ವಾ. ಹಾಗೆ ಈ ಪರ್ಸನ್ ಕೂಡ ಸ್ವಲ್ಪ ಥಿಂಕ್ ಮಾಡ್ತಾರೆ, ಇವ್ರು ಇಷ್ಟೊಂದು ಕೇರ್ ಮಾಡ್ತಾರಲ್ಲ ಅನ್ನೋ ರೀತಿ ಇವರು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವೊಂದು ಬಾರಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರ ಕಂಟ್ರೋಲನ್ನು ಕಳ್ಕೊಳ್ಬಹುದು. ಆದರೆ ಇವರ ಮನಸ್ಸಿನಲ್ಲಂತೂ ಈ ಥರ್ಡ್ ಪರ್ಸನ್ ಬಗ್ಗೆ ಯಾವುದೇ ಫೀಲಿಂಗ್ಸ್ಗಳು ಇಲ್ಲ, ಯಾವುದೇ ಭಾವನೆಗಳು ಇಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಕೆಲವೊಂದು ಬಾರಿ ಈ ಪರ್ಸನ್ಗೆ ಇವರ ಇಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅಂತಹ ಸಿಚುವೇಶನ್ಗಳು ಕೂಡ ಕ್ರಿಯೇಟ್ ಆಗಿರುವ ಸಾಧ್ಯತೆ ಇದೆ. ಇವರು ಇವರ ಭಾವನೆಗಳನ್ನಾಗಲಿ ಫೀಲಿಂಗ್ಸ್ಗಳನ್ನಾಗಲಿ ಎಷ್ಟೇ ಹಿಡಿತದಲ್ಲಿ ಇಟ್ಕೊಂಡ್ರು, ಯಾವುದೇ ಭಾವನೆಗಳನ್ನು ತೋರಿಸ್ತೇ ಇದ್ದರೂ ಕೂಡ ಕೆಲವೊಂದು ಬಾರಿ ಇವ್ರಿಗೂ ಕೂಡ ತುಂಬ ಫೀಲಿಂಗ್ಸ್ ಆಗುತ್ತೆ, ಇಮೋಷನ್ ಆಗ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವೊಂದು ಸಾರಿ ಈ ಪರ್ಸನ್ ಕೂಡ ಅಟ್ರ್ಯಾಕ್ಟೆಡ್ ಆಗಿರಬಹುದು ಅಥವಾ ಅಟ್ರ್ಯಾಕ್ಟೆಡ್ ಆಗುವ ರೀತಿ ಆಗಿರಬಹುದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ಈ ಥರ್ಡ್ ಪರ್ಸನ್ ಯಾರೇ ಆಗಿರ್ಬೋದು, ಇವರ ಮಾತುಗಳಿಂದ ಕೂಡ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅಟ್ರ್ಯಾಕ್ಟೆಡ್ ಆಗಿರಬಹುದು.
ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇವರ ಮಾತುಗಳಿಂದಾಗಿರ್ಬೋದು, ಈ ಥರ್ಡ್ ಪರ್ಸನ್ನ ಬಿಹೇವಿಯರಿಂದ ಆಗಿರ್ಬೋದು, ಇವರ ಪ್ರೀತಿಯ ಮೂಲಕ ಆಗಿರ್ಬೋದು, ಇವರು ಸ್ವಲ್ಪ ಅಟ್ರಾಕ್ಟೆಡ್ ಆಗ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಎಲ್ಲರ ಎನರ್ಜಿ ಅಲ್ಲ, ಕೆಲವರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಈ ಪರ್ಸನ್ ಕೂಡ ಕೆಲವೊಂದು ಬಾರಿ ಅಟ್ರಾಕ್ಟೆಡ್ ಆಗಿದ್ದಾರೆ. ಅದೇ ರೀತಿ ಕೆಲವೊಂದು ಬಾರಿ ಇವರ ಮನಸ್ಸಿನಲ್ಲಿ ಕೂಡ ಫೀಲಿಂಗ್ಸ್ಗಳು ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಅನ್ನೋರು ಆ ರೀತಿ ಮಾತುಕತೆ ನಡೆಸ್ತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ಅಷ್ಟೊಂದು ನಯವಾಗಿ ಇವರ ಹತ್ರ ಮಾತಾಡ್ತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಇದರಿಂದ ಕೂಡ ಈ ಪರ್ಸನ್ ತುಂಬ ಇಮೋಷನ್ಸ್ ಆಗ್ತಿದ್ದಾರೆ, ತುಂಬ ಇಮೋಷ್ನಲಿ ಡೌನ್ ಆಗ್ತಾರೆ, ಅಥವಾ ಅವರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಇವರ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ ಆ್ಯಕ್ಚುಲ್ ಆಗಿ ಥರ್ಡ್ ಪಾರ್ಟಿ ಇದ್ದಾರಾ ಅಥವಾ ಬೇರೆ ಯಾರಿದ್ದಾರೆ, ನೀವಿದ್ದೀರಾ ಅನ್ನೋದನ್ನು ಇಲ್ಲಿ ನೋಡೋದಾದರೆ ಈ ಪರ್ಸನ್ನ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನಾನು ಥರ್ಡ್ ಪಾರ್ಟಿಯ ಬಗ್ಗೆ ಇಷ್ಟೆಲ್ಲ ವಿಷಯಗಳನ್ನು ಹೇಳಿರೋದ್ರಿಂದ ನೀವು ಅಂದ್ಕೊಳ್ತಾ ಇರ್ಬೋದು ಥರ್ಡ್ ಪಾರ್ಟಿ ಅನ್ನೋರು ಇವರ ಮನಸ್ಸಿನಲ್ಲಿದ್ದಾರೆ, ನೀವು ಇವರ ಮನಸ್ಸಿನಲ್ಲಿ ಇಲ್ಲ ಅಂತ. ಇಲ್ಲಿ ಈ ಥರ್ಡ್ ಪರ್ಸನ್ ಮಾತಿನಿಂದ, ಇವರ ಬಿಹೇವಿಯರಿಂದ ಈ ನಿಮ್ಮ ಪರ್ಸನ್ ಅನ್ನೋರು ಅಟ್ರಾಕ್ಟ್ ಆಗಿರಬಹುದು. ಅಂದರೆ ಅವರು ಆ ರೀತಿ ಮಾತುಕತೆ ನಡೆಸ್ತಾ ಇರಬಹುದು, ತುಂಬ ನಯವಾಗಿ ಮಾತಾಡ್ತಾ ಇರಬಹುದು, ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು, ತುಂಬ ಪ್ರೀತಿಯ ಮಾತುಗಳನ್ನು ಹೇಳ್ತಾ ಇರ್ಬೋದು. ಅದರಿಂದ ಈ ಪರ್ಸನ್ ಏನಾದರೂ ಅಟ್ರಾಕ್ಟ್ ಆಗಿರಬಹುದು ಅಷ್ಟೇ. ಆದರೆ ಇವರ ಮನಸ್ಸಿನಲ್ಲಿ ನೀವು ಮಾತ್ರ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇವರು ಬೇರೆಯವರ ಮಾತಿಗೆ ಅಟ್ರಾಕ್ಟ್ ಆಗಿದ್ರೂ ಕೂಡ ನಿಮ್ಮ ಬಗ್ಗೆ ಮಾತ್ರ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ಬೇರೆ ಯಾರೂ ಇಲ್ಲ, ನೀವು ಮಾತ್ರ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ಬೇರೆಯವರ ಮಾತುಗಳನ್ನು ಅಥವಾ ಥರ್ಡ್ ಪಾರ್ಟಿ ಮಾತಿಗೆ ಸ್ವಲ್ಪ ಏನಾದರೂ ಅಟ್ರಾಕ್ಟ್ ಆಗಿದ್ರೂ ಕೂಡ ಇವರ ಮನಸ್ಸಿನಲ್ಲಂತೂ ಥರ್ಡ್ ಪಾರ್ಟಿ ಅನ್ನೋ ವ್ಯಕ್ತಿ ಇಲ್ಲ. ಕ್ಲಿಯರಾಗಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈ ಪರ್ಸನ್ನ ಮನಸ್ಸಿನಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಇಲ್ಲ, ನೀವು ಮಾತ್ರ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಹೃದಯದಲ್ಲಿ, ಇವರ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿ ನೀವೇ ನಿಂತಿದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಲ್ಲಿ ಬೇರೆ ಯಾರೂ ಇಲ್ಲ. ಬೇರೆಯವರ ಮಾತಿಗೆ ಸ್ವಲ್ಪ ಗಮನವನ್ನು ಕೊಟ್ಟಿರಬಹುದು, ಆದರೂ ಕೂಡ ಈ ಪರ್ಸನ್ ಅವರ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಅವರ ಮಾತುಗಳನ್ನು ಕೇಳಿರಬಹುದು ಅಷ್ಟೇ, ಆದರೆ ಇವರು ನಿಮ್ಮನ್ನು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಇವರ ಹೃದಯದಲ್ಲಿ ನಿಮಗಾಗಿ ಸ್ಥಾನ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತಾರೆ ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್ ಅಂತ ನೋಡೋದಾದರೆ, ಇವರ ಎನರ್ಜಿಯ ಅಕಾರ್ಡಿಂಗ್ ಈ ಪರ್ಸನ್ ಏನಿದ್ದಾರೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಅನ್ನೋದು ಇವರ ಮನಸ್ಸಿನಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಇವರು ಥರ್ಡ್ ಪಾರ್ಟಿ ಜೊತೆ ಏನಾದರೂ ಮಾತಾಡ್ತಾ ಇದ್ದರೆ ಖಂಡಿತ ಸಡನ್ನಾಗಿ ನಿಮ್ಮ ನೆನಪು ಅನ್ನೋದು ಇವ್ರಿಗೆ ಕಾಡುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಖಂಡಿತ ಈ ಪರ್ಸನ್ನ ಮನಸ್ಸಿನಲ್ಲಿ ನೀವು ಮಾತ್ರ ಇರೋದು, ಇಲ್ಲಿ ಥರ್ಡ್ ಪಾರ್ಟಿಗೆ ಅವಕಾಶ ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅಂತ ಕೂಡ ಅನ್ನಿಸ್ತಾ ಇದೆ. ಅಂದರೆ ಇವ್ರು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರಾಗಲಿ, ಥರ್ಡ್ ಪಾರ್ಟಿ ಜೊತೆ ಮಾತಾಡ್ತಾ ಇರಬೇಕಾದ್ರಾಗಲಿ ಅದು ತಪ್ಪು ಅನ್ನೋ ರೀತಿ ಇವರ ಮನಸ್ಸಿಗೆ ಬರುತ್ತೆ. ಮೊದಲನೇದಾಗಿ ನಿಮ್ಮ ನೆನಪು ತುಂಬ ಕಾಡುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಇಮೋಷನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ಪ್ರತಿ ನಿಮಿಷ ಕೂಡ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾರೇನೋ, ಇಮೋಷ್ನಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೇನೋ, ಅದೇ ರೀತಿ ಇವರಿಗೆ ನಿಮ್ಮ ನೆನಪುಗಳು ತುಂಬ ಆಗ್ತಾ ಇರುತ್ತೇನೋ ಅನ್ನೋ ರೀತಿ ಇವರ ಎನರ್ಜಿ ಕಾಣಿಸ್ತಾ ಇದೆ. ಇವರು ಬೇರೆ ವ್ಯಕ್ತಿಗಳ ಜೊತೆ ಕ್ಲೋಸ್ ಆಗಬೇಕಾದ್ರೂ ಕೂಡ ಇದು ತಪ್ಪು, ಇದು ರಾಂಗ್ ಅನ್ನೋದು ಇವರ ಮನಸ್ಸಿಗೆ ಆಗಾಗ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ನಿಮ್ಮ ಮೇಲೆ ಮಾತ್ರ ಫೀಲ್ ಇದೆ, ಆದರೆ ಬೇರೆಯವ್ರ ಹತ್ರ ಸ್ವಲ್ಪ ಕ್ಲೋಸ್ ಆದರೂ ಕೂಡ ಇವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ರಿಯಲೈಸ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮಗೆ ಒಂದು ಒಳ್ಳೆಯ ಪ್ಲೇಸನ್ನು ಕೊಟ್ಟಿದ್ದಾರೆ, ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಇವರ ಮನಸ್ಸಿನಲ್ಲಿ ನೀವು ಮಾತ್ರ ಇದ್ದೀರಾ, ಯಾವುದೇ ಥರ್ಡ್ ಪಾರ್ಟಿ ಅನ್ನೋರು ಇವರ ಮನಸ್ಸಿನಲ್ಲಿ ಇಲ್ಲ ಅನ್ನೋದು ಇವರ ಎನರ್ಜಿಯಿಂದ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.